ಓಕೆ, ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಕ್ವಿಕ್ ಅಂಡ್ ಸಿಂಪಲ್ ಆಗಿ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡುವಂತಹ ಬೇಳೆ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಕಳೆದ ವಿಡಿಯೋದಲ್ಲೇ ನಾನು ಹೇಳಿದ ಹಾಗೆ ಮಲ್ಲಿಗೆ ಇಡ್ಲಿಗೆ ಕಾಂಬಿನೇಷನ್ ಆಗುವಂತಹ ಬೇಳೆ ಸಾಂಬಾರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಮಲ್ಲಿಗೆ ಇಡ್ಲಿ ನೋಡಿಲ್ಲ ಅವರು ಈ ವಿಡಿಯೋ ಕೊನೆಯಲ್ಲಿ ನಾನು ಲಿಂಕ್ ಅನ್ನ ಕೊಡ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಮತ್ತೊಮ್ಮೆ ಆ ವಿಡಿಯೋನ ನೋಡ್ಬೋದು. ಬನ್ನಿ ಈಗ ಬೇಳೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬೇಳೆ ಸಾಂಬಾರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಅಲ್ಲಿ 3/4 ಗ್ಲಾಸ್ ಅಷ್ಟು ತೊಗರಿ ಬೇಳೆಯನ್ನ ತಗೊಂಡಿದ್ದೀನಿ. ಈ ತೊಗರಿ ಬೇಳೆಯನ್ನ ಈಗ ವಾಶ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಕುಕ್ಕರ್ ಅಲ್ಲಿ ನಾನು 3/4 ಗ್ಲಾಸ್ ತೊಗರಿ ಬೇಳೆಗೆ 4 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನ ಕಾಯಕ್ಕಿಡೋಣ. ಈಗ ತೊಳೆದಿರೋಂತಹ ತೊಗರಿ ಬೇಳೆನ ನಾನಿಲ್ಲಿ ಕಾದಿರೋಂತಹ ನೀರಿಗೆ ಹಾಕೋತಾ ಇದ್ದೀನಿ. ಈ ರೀತಿ ಫಸ್ಟೇನೆ ಸ್ವಲ್ಪ ನೀರು ಕಾಯಕ್ಕಿಟ್ಟು ಬೇಳೆಯನ್ನ ತೊಳೆದು ಹಾಕೊಂಡು ಕುದಿಸ್ಕೊಳ್ಳುವಾಗ ನಮಗೆ ಮುಚ್ಚಳ ಮುಚ್ಚಿ ವಿಜಿಲ್ ಕೂಗಿಸ್ಕೊಳ್ಳುವಾಗ ಬೇಳೆ ನೀರೆಲ್ಲ ಹೊರಗಡೆ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಫಸ್ಟೇ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಬೇಳೆನ. ಸೊ ಈಗ ಬೇಳೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಓಕೆ, ಈಗ ಇದಕ್ಕೆ ನಾನಿಲ್ಲಿ ಒಂದು 3 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಟೊಮೆಟೊನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5ರಷ್ಟು ಹಸಿಮೆಣಸಿಕಾಯನ್ನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದಲ್ಲಿ ನೋಡಿಕೊಂಡು ಹಸಿಮೆಣಸಿಕಾಯನ್ನ ಸೇರಿಸ್ಕೋಬಹುದು. ಈ ಸಾಂಬಾರ್ ತುಂಬಾನೇ ಕ್ವಿಕ್ ಆಗಿ ಆಗುತ್ತೆ. ನೀವು ಒಂದ್ ಸೈಡ್ ಇಡ್ಲಿಗೆ ಇಟ್ಬಿಟ್ರೆ ಇಡ್ಲಿ ಬೇಯೋ ಅಷ್ಟರಲ್ಲಿ ಕೂಡ ಈ ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ಅಷ್ಟು ಕ್ವಿಕ್ ಆಗಿ ಆಗತ್ತೆ. ಈಗ ಇದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಈಗ ಬೇಳೆ ಬೆಂದೋಗಿದೆ. ಸೊ ಈ ಇಡ್ಲಿಗೆ ಸಾಂಬಾರೆಲ್ಲ ಚೆನ್ನಾಗಿ ಬೇಳೆ ಬೆಂದಾಗ ಕ್ರೀಮಿ ತರ ಆಗುತ್ತಲ್ವ, ಅವಾಗಲೇ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಈಗ ಎಲ್ಲ ಇದು ರೆಡಿ ಇದೆ. ಇದನ್ನ ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ಈಗ 3 ವಿಷಲ್ ಕೂಗಿ ವಿಷಲ್ ಇಳಿದಾಗಿದೆ. ಸೊ ಈಗ ಕುಕ್ಕರ್ ಮುಚ್ಚಳನ ತೆಗೆದಿದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಇದನ್ನ ಚೆನ್ನಾಗಿ ನಾವು ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅವಾಗ ನೀಟಾಗಿ ಮಿಕ್ಸಪ್ ಆಗಿ ಕ್ರೀಮಿ ತರ ಆಗತ್ತೆ. ಸೊ ನಿಮ್ಮ ಮನೆಯಲ್ಲಿ ಸ್ಮ್ಯಾಶರ್ ಕೋಲ್ ಇದ್ರೆ ನೀವು ಅದರಲ್ಲೂ ಸಹ ಮಾಡ್ಕೋಬಹುದು. ಹಾಗೆ ಮಜ್ಜಿಗೆ ಕಡಿಯೋ ಅಂತಹ ಇದ್ರಲ್ಲೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ 3ರಲ್ಲೂ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 3 ವಿಧಾನದಲ್ಲಿ ಸ್ಮ್ಯಾಶ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅಂತ ಅನ್ಸುತ್ತೋ ನೀವು ಆ ಮೆಥಡ್ ಅನ್ನ ಉಪಯೋಗಿಸ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬಹುದು. ಓಕೆ, ಈಗ ಸ್ಮ್ಯಾಶ್ ಮಾಡಾಗಿದೆ. ಇದನ್ನ ನಾನು ಮತ್ತೆ ಸ್ಟವ್ ಆನ್ ಮಾಡಿ ಕುದಿಯೋದಿಕ್ಕೆ ಇಡ್ತಾ ಇದ್ದೀನಿ. ಈಗ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಈಗ ಈ ಸಾಂಬಾರ್ನ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 10 ನಿಮಿಷ ಕುದಿಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಒಂದು ಒಗ್ಗರಣೆ ಮಾಡ್ಕೊಬಿಡೋಣ. ಓಕೆ, ನಾನಿಲ್ಲಿ ಒಗ್ಗರಣೆಗೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 1 ಒಣಮೆಣಸಿನಕಾಯಿ, ಹಾಗೆ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ತಮಿಳ್ನಾಡಲ್ಲಿ ಸಿಗುವಂತಹ ಹಿಂಗನ್ನ ಬಳಸ್ತಾ ಇದ್ದೀನಿ. ಹಾಗೆ ನೀವು ನಾರ್ಮಲ್ ಹಿಂಗು ಕೂಡ ಉಪಯೋಗಿಸ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಚೆನ್ನಾಗಿ ಚಟಪಟ ಅಂತ ಇದೆ. ಸೊ ಈಗ ಒಗ್ಗರಣೆ ರೆಡಿ ಇದೆ. ನಾನು ಇದನ್ನ ಸಾಂಬಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಸಾಂಬಾರ್ ಕುದೀತಾ ಇದೆ. ಇದಕ್ಕೆ ಒಗ್ಗರಣೆಯನ್ನ ಹಾಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಘಮ ಘಮ ಅಂತ ಬೇಳೆ ಸಾಂಬಾರ್ ತುಂಬಾ ಈಸಿ ಅಂಡ್ ಕ್ವಿಕ್ ಆಗಿ ರೆಡಿ ಆಗಿದೆ. ಅಬ್ಬಾ, ಸುವಾಸನೆ ಹಾಗೆ ಟೇಸ್ಟ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಆಹಾ, ಬಿಸಿ ಬಿಸಿ ಸಾಂಬಾರ್ ರೆಡಿ ಇದೆ. ಮಲ್ಲಿಗೆ ಇಡ್ಲಿ ಜೊತೆ ಹಾಕೊಂಡು ನಾನಂತೂ ತಿಂದ್ಬಿಡ್ತೀನಿ ಇವಾಗ. ಸೊ ಥ್ಯಾಂಕ್ ಯು ಫಾರ್ ಆಲ್ ಫಾರ್ ವಾಚಿಂಗ್ our video and keep waiting for our next video.